ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ. ಅಂದರೆ ಇದು ಆ್ಯಕ್ಚುಲಿ ಇದು ಆಸ್ತಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೊಂದು ಆಸ್ತಿ. ಬಟ್ ರೋಡ್ ಅಂತೂ ಇದೆ. ಇದು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಇದೆ ನೋಡಿ. ಆ ಕಡೆ ವೈಟಾಗಿ ಒಂದು ರೋಡ್ ಮಾಡಿದಾರಲ್ಲ, ಅದು ರಸ್ತೆ, ನಿಜವಾದ ರಸ್ತೆ. ಈ ಆಸ್ತಿ ಎಂಟಿ ಲ್ಯಾಂಡ್ ಇರೋದ್ರಿಂದ ಇಲ್ಲೇ ಓಡಾಡ್ಕೊಂಡಿದ್ದಾರೆ. ಈಗ ರೀಸೆಂಟಾಗಿ ಈ ಲ್ಯಾಂಡ್ಗೆ ಹೊಂದ್ಕೊಂಡಂಗೆ ಒಬ್ರಿಗಾಗಿದೆ ನೋಡಿ. ಅಕ್ಕಪಕ್ಕ ಕ್ರಾಪ್ ಮಾಡ್ತಾ ಇದ್ದಾರೆ. ಜೊತೆಗೆ ಹಳ್ಳಿಗೆ ಭಾಳ ಹತ್ತಿರದಲ್ಲಿದೆ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ. ಬಟ್ ಇದಲ್ಲ ನಾನು ಹೇಳ್ತಾ ಇರೋದು. ಈ ಲ್ಯಾಂಡಿನ ಹಿಂದಕ್ಕಾದಂಗೆ ಇದೆ. ಸೊ ಹೈವೇಯಿಂದ ಈ ಲ್ಯಾಂಡ್ಗೆ ಒಂದು 2 ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ. ಹೈವೇಯಿಂದ 2 ಸ್ಪಾಟ್ಗೆ ಇಲ್ಲೇ ಸ್ಟೇ ಆಗ್ಬೋದು, ತೊಂದರೆ ಏನಿಲ್ಲ. ಹಳ್ಳಿಗೆ ಭಾಳ ಹತ್ತಿರದಲ್ಲಿರೋದ್ರಿಂದ ಇಲ್ಲೇ ಸ್ಟೇ ಆಗ್ಬೋದು. ಅದ್ರ ಜೊತೆಗೆ ಇದೊಂದು ನೀರರಿಯೋ ಹಳ್ಳ. ಈ ನೀರರಿಯೋ ಹಳ್ಳ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಳೆಗಾಲಕ್ಕೆ ಇಲ್ಲಿ ನೀರರಿಯುತ್ತೆ. ಇದು ನಾನು ಹೇಳ್ತಕ್ಕಂಥ ಆಸ್ತಿ. ಇಲ್ಲೇನು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋ ಅಂಥದ್ದಿದೆ. 1.5 ಎಕರೆ ಸ್ವಲ್ಪ ರೆಡ್ ಆ್ಯಂಡ್ ಬ್ರೌನ್ ಮಿಕ್ಸ್ ಇದೆ. ಅದಕ್ಕೆ ಆಪೋಸಿಟ್ಟು ಒಬ್ಬ ತಾಳೆ ಹಾಕೊಂಡಿದ್ದಾರೆ ನೋಡಿ, ಇದೇ ಊರಿನವರು. ಇದು ರಸ್ತೆ, ಇದು ರೆಕಾರ್ಡ್ ರಸ್ತೆ ಇದೆ. ಓಕೆ, ಈ ರೆಕಾರ್ಡ್ ರಸ್ತೆಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಆಸ್ತಿ. ಈಸ್ಟ್ ಫೇಸಿಂಗ್ ಇದೆ ಆಸ್ತಿ, ಅಲ್ಲಿ ತನಕನೂ ಹೋಗುತ್ತೆ. ಹದ್ಬಸ್ತು ಕೂಡ ಆಗಿದೆ ಇದು ಆಸ್ತಿ. ಓವರಲ್ಲಾಗಿ ಹೇಳೋದಾದರೆ ಇದು ರೀಸೇಲ್ ಪ್ರಾಪರ್ಟಿ. ಈಗ ಅಲ್ಲಿ ಒಂದು 2-3 ಜನಕ್ಕೇನೋ ಆಗಿದೆ, ಇಬ್ಬರಿಗೇನೋ ಆಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಅಂತರ್ಜಲ ಫಸ್ಟ್ ಕ್ಲಾಸ್ ಆಗಿದೆ. ಅಂತರ್ಜಲ ಚೆನ್ನಾಗಿದೆ. ಚಾಮರಾಜನಗರದಿಂದ ಈ ಲ್ಯಾಂಡ್ಗೆ ಒಂದು 7 ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ. ಚಾಮರಾಜನಗರದಿಂದ 7 ಅಂದರೆ ಚಾಮರಾಜನಗರ ಟುವರ್ಡ್ಸ್ ಕೊಳ್ಳೇಗಾಲ ಹೈವೇ ಇದೆಯಲ್ಲ, ಟಿ ನರಸೀಪುರ ಮತ್ತು ಕೊಳ್ಳೇಗಾಲಕ್ಕೆ ಹೋಗ್ತೀವಲ್ಲ ಹೈವೇ, ಆ ಒಂದು ಹೈವೇಯಿಂದ 2 ಆಗುತ್ತೆ. ಇದೇ ಆಸ್ತಿ. ಒಂದು ಸ್ಕ್ವೈರ್ ಆಗಿದೆ ಆಸ್ತಿ. ಒಂದು 90% ಒಂದು ಸಮತಟ್ಟವಾಗಿದೆ, ಒಂದು 10% ವರ್ಕ್ ಮಾಡೋ ಅಂಥದ್ದಿದೆ. ಇದೇ ಊರಿನವರು ನೋಡಿ. ಒಳಗಡೆ ಇತ್ತೀಚೆಗೆ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ, ಒಂದೊಂದು ಒಳಗಡೆಗಾದಂಗೆ. ಅದು ಬಿಟ್ಟು ಬಾಳೆ ಹಾಕ್ಕೊಂಡಿದ್ದಾರೆ. ಒಂದಷ್ಟು ಜನ ಕಬ್ಬು ಹಾಕ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ ನೋಡಿ. ಹದ್ಬಸ್ತು ಕೂಡ ಆಗಿದೆ. ಇಲ್ಲಿ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಹದ್ಬಸ್ತು ಕೂಡ ಆಗಿದೆ. ಇದು ರೀಸೆಂಟಾಗಿ ಒಬ್ರಿಗೆ ಆಗಿರ್ತಕ್ಕಂಥದ್ದು. ಕಲ್ಲು ತಂದು ಇಟ್ಕೊಂಡಿದ್ದಾರೆ ಇವರು, ಕಲ್ಲು ಕಂಬ ಹಾಕೊಳ್ಳೋದಕ್ಕೆ. ಅದೇ ಊರಿಂದ ಭಾಳ ಹತ್ತಿರದಲ್ಲಿದೆ. ಊರಿಗೆ ಭಾಳ ಹತ್ತಿರದಲ್ಲಿದೆ. ಇಲ್ಲೇ ಸ್ಟೇ ಆಗಲಿಕ್ಕೆ ಒಂದು ಫಸ್ಟ್ ಕ್ಲಾಸ್ ಆಗಿದೆ ಲ್ಯಾಂಡ್ ಮಾತ್ರ. 1.5 ಎಕರೆ. ನೀರು ಒಳ್ಳೆ ವಾಟ್ರ್ ಇದೆ. ಯಾಕಂದರೆ ಈ ಒಂದು 15-20 ವರ್ಷಗಳ ಹಿಂದೆ ಇದ್ದಂಥ ವಾತಾವರಣ ಚಾಮರಾಜನಗರ ಭಾಗದಲ್ಲಿ, ಅದರಲ್ಲಿ ಒಂದು ಒಂದು ಹೋಬಳಿ 2 ಹೋಬಳಿ ಬಿಟ್ಟರೆ ಏನು ಆಲ್ಮೋಸ್ಟ್ ಎಲ್ಲ ಕಡೆನೂ ಫಸ್ಟ್ ಕ್ಲಾಸಿಗಿದೆ ವಾಟ್ರ್ ಮಾತ್ರ. ಇದೇ ರಸ್ತೆ ಭಾಳ ವಿಶಾಲವಾಗಿದೆ. ರಸ್ತೆ ಈ ಒಂದು ಹಳ್ಳಿಯಿಂದ ಭಾಳ ಹತ್ತಿರದಲ್ಲಿದೆ ನೋಡಿ. ಇದೊಂದು ಲೇಕು. ಇತ್ತೀಚೆಗೆ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಈ ಒಂದು ಲೇಕನ್ನು ಎಲ್ಲ ಕ್ಲೀನ್ ಮಾಡಿ ಈ ಗ್ರಾಮದವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇದೇ ಊರಿನ ಹಿಂಭಾಗಕ್ಕಾದಂಗಿದೆ, ಲಾಸ್ಟ್ ಹೆಂಡಲ್ಲಿದೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ವಾಟರ್ ಟ್ಯಾಂಕ್ ಇದು. ಇಲ್ಲೇ ಪಕ್ಕದಲ್ಲಿ ಆ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆ. ಅಂದರೆ ಮಾಮೂಲಿ ಸ್ಕೂಲ್, ಅದು ಪ್ರಾಥಮಿಕ ಶಾಲೆ ನೋಡಿ. ಇಲ್ಲೇನು ಉತ್ತಿದೆಯಲ್ಲ, ಉತ್ತಿರೋ ಲ್ಯಾಂಡಿಂದ ಆ ಕಡೆದು ಅಕ್ಕಪಕ್ಕ ಕಬ್ಬು, ಬಾಳೆ ಮತ್ತು ಒಂದಷ್ಟು ಜನ ಕೋಕೋನಟ್ಸ್ ಹಾಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಅರಿಶಿನ ಹಾಕ್ತಾರೆ, ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾರೆ. ಅಂದರೆ ಅವರ ಯೋಗ್ಯತೆ ತಕ್ಕಂತೆ, ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ.
ಹಳ್ಳಿಗೆ ಭಾಳ ಹತ್ತಿರ ಇದೆ, ಹೈವೇಗೆ ಭಾಳ ಹತ್ತಿರ ಇದೆ, ಜೊತೆಗೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗೆ ಭಾಳ ಹತ್ತಿರ ಇದೆ. ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಿಂದ ಬರೀ 7 ಕಿಲೋಮೀಟ್ರ್ ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ಇದೊಂದು ಲೇಕು. ಇದನ್ನು ಇತ್ತೀಚೆಗೆ ಇವರು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಇದನ್ನು ಎಲ್ಲ ನೀಟ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ವರ್ಕ್ ಇದೆ ಅಂತ ಅನಿಸುತ್ತೆ, ಬಟ್ ಅಚ್ಚುಕಟ್ಟು ಮಾಡಿದ್ದಾರೆ. ಈ ಒಂದು ಗ್ರಾಮದವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೋಡಿ ಇಂಪ್ರೂವ್ ಮಾಡಿದ್ದಾರೆ. ಈ ಭಾಗದಲ್ಲಿರ್ತಕ್ಕಂಥ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಸಂಪೂರ್ಣ ರೆಡ್ ಅಲ್ಲ, ರೆಡ್ ಆ್ಯಂಡ್ ಬ್ರೌನ್ ಮಿಕ್ಸ್ ಬರ್ತದೆ ಮಣ್ಣು ಮಾತ್ರ. ಒಳ್ಳೆ ಮಣ್ಣು. ನೀವು ಕೊಕೊನಟ್ಸ್ಗೆ, ಅಡಿಕೆ, ಬಾಳೆ ಅಥವಾ ಸೀಬೆ, ದಾಳಿಂಬೆ ಇನ್ನಿತರ ಯಾವ ಕ್ರಾಪ್ ಬೇಕಾದರೂ ಹಾಕೋಬೋದು. ಏನು ತೊಂದರೆ ಏನಿಲ್ಲ. ಜನರಲ್ ಕ್ಯಾಟಗರಿ ಒಂದು ಆಸ್ತಿ ಇದು. ಸೊ ಹಾಗಾಗಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ನಾನು ಓವರಾಲಾಗಿ ಹೇಳೋದಾದ್ರೆ ರೀಸೇಲ್ ಪ್ರಾಪರ್ಟಿ ನಾನು ಆಗಲೇ ಹೇಳ್ದಂಗೆ ಹಳ್ಳಿಯಿಂದ ಒಂದು 500-600 ಅಡಿ ಅಂತರದಲ್ಲಿದೆ. ಇಲ್ಲೇ ಸ್ಟೇ ಆಗ್ಬೋದು, ಯಾವುದೇ ತಂಟೆ ತಕರಾರುಗಳಿಲ್ಲ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಇದರ ಪ್ರೈಸ್ ಬಂದು 1.5 ಎಕರೆ 45 ಲಕ್ಷ ಹೇಳ್ತಾ ಇದ್ದಾರೆ. ಓವರಾಲ್ ಆಗಿ ನೆಗೋಷಿಯಬಲ್ ಆಗುತ್ತೆ, ಬಟ್ ಎಷ್ಟಾಗುತ್ತೆ ಅದು ನೀವು ಯಾರು ಇಂಟ್ರೆಸ್ಟ್ ಪಟ್ಟು ಮಾತಾಡ್ತೀರಾ ಅಥವಾ ನಾನು ಹೇಳ್ತೀರಾ ಅದರ ಆಧಾರದ ಮೇಲೆ ವ್ಯಾಪಾರಕ್ಕೆ ಹೋಗ್ಬೋದು. ಲ್ಯಾಂಡ್ ಚೆನ್ನಾಗಿದೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇದ್ದ ನಮ್ಮ ಸ್ನೇಹಿತ. ಸೊ ಹಾಗಾಗಿ ಲ್ಯಾಂಡ್ ಚೆನ್ನಾಗಿದೆ. ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗಿದೆ, ಬಟ್ ಈಸ್ಟ್ ಫೇಸಿಂಗ್ ಲ್ಯಾಂಡು. ಓಕೆ, ಅಗ್ರಿಕಲ್ಚರ್ ಮಾಡೋದಕ್ಕೆ ನನ್ನ ಪ್ರಕಾರ ನಾನು ಒಬ್ಬ ಹಳ್ಳಿಯವನಾಗಿರೋದ್ರಿಂದ ನಮಗೆ ಅಗ್ರಿಕಲ್ಚರ್ ಮಾಡಲಿಕ್ಕೆ ನಮಗೆ ಆ ಫೇಸಿಂಗ್ ಈ ಫೇಸಿಂಗ್ ಅಂತ ಏನಿಲ್ಲ. ಅದು ಕೆಲವರು ವಾಸ್ತು ನೋಡ್ತಾರೆ. ಆ ದೃಷ್ಟಿಯಿಂದ ನಾನು ಏನಿದೆ ಪ್ರೆಸೆಂಟ್ ಏನಿದೆ ಅದನ್ನು ನಾನು ಹೇಳಲೇಬೇಕು. ಆಮೇಲೆ ಯಾವ ದಿಕ್ಕಿಗಿದೆ ಸರ್, ಹೇಗೆ ಏನು ಎತ್ತ ಅಂತ ಹೇಳೋರು ಇರ್ತಾರೆ. ಹಾಗಾಗಿ ನಾನು ಅದನ್ನು ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಕೇಳೋ ಅಂಥದ್ದು. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ, ಜೊತೆಗೆ ಹೈವೇಗೆ ಭಾಳ ಹತ್ತಿರ ಇದೆ, ಹಳ್ಳಿಗೂ ಕೂಡ ಭಾಳ ಹತ್ತಿರ ಇದೆ. ಓಕೆ, ಥ್ಯಾಂಕ್ ಯು ಸರ್.